ಚುನಾವಣೆಯ ವಿಶೇಷ ಏನು ಅಂತ ಹೇಳಿದರೆ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಕಳೆದ ಬಾರಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಮತದಾರ ಬಾಂಧವರು ಅವರಿಗೆ ಆಶೀರ್ವಾದವನ್ನು ಮಾಡಿ ಅತ್ಯುನ್ನತವಾದಂಥ ಒಂದು ಮತವನ್ನು ನೀಡಿ ಒಳ್ಳೆಯ ಲೀಡ್ನಲ್ಲೇ ಅವರು ಗೆದ್ದು ಬಂದಿದ್ದಾರೆ. ಅವರೊಟ್ಟಿಗೆ ನಾವು ಭಾಳಷ್ಟು ಶ್ರಮ ವಹಿಸಿ ಅವರ ಒಂದು ಏನು ಅನ್ಯಾಯ ಆಗಿದೆ ಅದಕ್ಕೆ ಹೋರಾಟವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವು ಹಿಂದೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಬಾರಿ ನಾವು ಅವ್ರನ್ನ ಯಾವ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನಿಟ್ಟಾಗ ತಮ್ಮ ನಿರ್ಧಾರ, ತಾವು ನಮಗೆ ಸಹಕಾರ ಮಾಡಿಕೊಟ್ಟಿದ್ದೀರಿ, ತಮ್ಮ ಮುಂದೆ ನೀವು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಅದಕ್ಕೆ ನನ್ನ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಈ ಬಾರಿ ಎಲ್ಲ ಯುವ ಶಕ್ತಿಗಳು ನರೇಂದ್ರ ಮೋದಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಆ ಯುವ ಶಕ್ತಿಗಳಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಲ್ಲಬೇಕು ಅನ್ನುವ ನಿರ್ಧಾರವನ್ನು ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ, ಬಸರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಕುಂದಾಪುರದ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಮಾತುಕತೆ ಮಾನ್ಯ ಕಿರಣ್ ಕೊಡ್ಗೆ ಅವರ ಉಸ್ತುವಾರಿಯಲ್ಲಿ ಮಾತುಕತೆ ನಡೀತಾ ಇದೆ. ಇನ್ನು ಒಂದೆರಡು ದಿನದಲ್ಲಿ ನಾವೆಲ್ಲರೂ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಡೆಲ್ಲಿಗೆ ಕಳಿಸಬೇಕು ಅನ್ನೋ ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಬೇಕಂತ ನಿರ್ಧಾರವನ್ನು ಮಾಡ್ತಾ ಇದ್ದೇವೆ. ಹಾಲಾಡಿ ಶ್ರೀನಿವಾಸ ಶೆಟ್ಟರು ತಮ್ಮ ನಿಲುವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ವ್ಯಕ್ತಿಗೂ ಅವರು ಸಪೋರ್ಟ್ ಮಾಡೋದಿಲ್ಲ, ತಟಸ್ಥವಾಗಿ ಅವರಿರ್ತಾರೆ. ಅವರ ಬೆಂಬಲಿಗರಾದ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಶೋಭಾ ಕರಂದ್ಲಾಜೆ ಅವರನ್ನು ಗೆಲ್ಲಿಸುವಲ್ಲಿ ಶ್ರಮಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.